ಇಲ್ಲಿ ಯಾರ್ದು 50 ರೂಪಾಯಿ ಇಟ್ಟಿರಿ ನೋಡ್ರಿ, ಇಲ್ಲಿ ನನ್ನ ಮುಂದೆ. ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ, ಜಾಸ್ತಿ ಕೊಡ್ರಿ. ಬಂಧುಗಳೇ, ಇದು ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು, ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು. ಇನ್ನೊಂದು ಕಡೆ ಇವತ್ತಿನ ಸರ್ಕಾರ ಕೇಂದ್ರದಲ್ಲಿ ಆಗಲಿ ಅಥವಾ ನಮ್ಮ ಅನೇಕ ಸಂಸ್ಥೆಗಳಲ್ಲಾಗಲಿ ಕೈ ಆಡಿಸ್ತಾ ಇದ್ದಾರೆ. ಅದು ನನಗೆ ನೋವಾಗ್ತಾ ಇದೆ. ನಾನು ಯಾರಿಗೂ ವ್ಯಕ್ತಿಗತವಾಗಿ ಈ ಒಂದು ಸ್ಟೇಜ್ ಅನ್ನ ಬಳಸಿಕೊಂಡು ಯಾರಿಗೂ ಟೀಕೆ ಟಿಪ್ಪಣಿ ಮಾಡಕ್ ಹೋಗೋದಿಲ್ಲ. ಆದರೆ ದೇಶದಲ್ಲಿ ಇವತ್ತು ಶಿಕ್ಷಣಕ್ಕೆ ಏನು ಮಹತ್ವ ಕೊಡಬೇಕು ಅದನ್ನ ಸಿಗ್ತಾ ಇಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ಕೇಂದ್ರದಿಂದ ಎಷ್ಟು ಹಣ ಬರಬೇಕು ಶಿಕ್ಷಣಕ್ಕಾಗಿ, ಎಷ್ಟು ಪೋಸ್ಟ್ಗಳನ್ನು ತುಂಬಬೇಕು, ಎಷ್ಟು ಶಿಕ್ಷಕರನ್ನ ನೇಮಿಸಬೇಕು, ನವೋದಯ ಸ್ಕೂಲ್ ಆಗಲಿ ಅಥವಾ ಕೇಂದ್ರೀಯ ವಿದ್ಯಾಲಯ ಆಗಲಿ ವಿಶ್ವವಿದ್ಯಾಲಯಗಳಾಗಲಿ, ಇವತ್ತು 50% ಜಾಗಗಳು ಖಾಲಿ ಇವೆ. ನೀವು ಲೆಕ್ಕ ಹಾಕಿ 50% ಜಾಗ ಖಾಲಿ ಇದ್ರೆ ನಮ್ಮ ಮಕ್ಕಳು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ, ಐಐಟಿನಲ್ಲಿ, ಐಐಎಂಎಲ್ನಲ್ಲಿ, ಕೇಂದ್ರ ವಿದ್ಯಾಲಯಗಳಲ್ಲಿ ಹೇಗೆ ಓದಿ ಮುಂದೆ ಬರಬೇಕು ನೀವೇ ಹೇಳಿ. ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡು ವಿಷಯಗಳು ಬಹಳ ಮಹತ್ವದವು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಆದರೆ ಆ ಶಿಕ್ಷಣಕ್ಕಾಗಿ ನಾವು ಹಿಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿಯವರಾಗಲಿ, ಇವರೆಲ್ಲರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮುಂದೆ ಬಂದಂತ ವ್ಯಕ್ತಿಗಳು. ನೆಹರು ಅವರ ಕಾಲದಲ್ಲಿ ಸ್ವತಃ ಶಿಕ್ಷಣಕ್ಕೆ ಎಷ್ಟು ದುಡ್ಡು ಇಡಬೇಕು ಆ ಕಾಲದ ಬಜೆಟಿನ ಪ್ರಕಾರ ಅದರ ತಕ್ಕಂತೆ ಹೆಚ್ಚಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಆದರೆ ನೀವೆಲ್ಲ ಸ್ವಲ್ಪ ಸುದೈವಿಗಳು. ಯಾಕಂದ್ರೆ ನಿಮ್ಮಲ್ಲಿ ಎಜುಕೇಶನ್ ಬಹಳಷ್ಟು ಸ್ವಲ್ಪ ಮುಂದುವರೆದಿದೆ. ಯಾಕಂದ್ರೆ ಇದು ಬ್ರಿಟಿಷರ ಆಳ್ವಿಕೆ ಇತ್ತು. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಇಂಗ್ಲಿಷ್ ಮೀಡಿಯಮು ಬಂತು, ಯೂನಿವರ್ಸಿಟಿನೂ ಬಂತು, ಸೊಸೈಟಿಗಳನ್ನೂ ಬಂದು, ಆಮೇಲೆ ಪ್ರೈವೇಟ್ ಸೊಸೈಟಿಗಳನ್ನೂ ಬಂದು, ಕೋಆಪರೇಟಿವ್ ಸೊಸೈಟಿಗಳನ್ನೂ ಬಂದು. ಇವೆಲ್ಲ ಬರಕ್ಕೇನು ಕಾರಣ ಆಯ್ತಂದ್ರೆ ಹಿಂದೆ ಸ್ವಲ್ಪ ಬ್ರಿಟಿಷರ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಈ ಭಾಗದ ಜನ ಸ್ವಂತ ಕಾಲಿನ ಮೇಲೆ ನಿಂತು ಅವರು ಶಿಕ್ಷಣ ಪಡ್ಕೊಂಡು ಇವತ್ತು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ಈ ಹೆಚ್ಚು ಕಡಿಮೆ ನಮ್ಮ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಚಿಕ್ಕೋಡಿ, ಹಾವೇರಿ, ಬಿಜಾಪುರ, ಬಾಗಲಕೋಟ್ ಸ್ವಲ್ಪ ಮುಂದೆ ಇದೆ. ಯಾಕೆ ಅಂದ್ರೆ ಸಮಯ ತಕ್ಕಂತೆ ನೋಡಿಕೊಂಡು ನಡ್ಕೊಂಡು ಹೆಜ್ಜೆ ಇಡತಕ್ಕಂಥ ಜನ ಮತ್ತು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಂತ ಜನ. ಅದಕ್ಕಾಗಿ ನಾನು ಈ ಭಾಗದ ಜನರಿಗೆ ಮೆಚ್ಚುತ್ತೇನೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀವೇನು ಹೆಜ್ಜೆ ಇಟ್ಟಿರಿ ಅದಕ್ಕೆ ನಾನು ನಿಜವಾಗಲೂ ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ಆದರೆ ಇವತ್ತು ನಿಮಗೆ ಹೇಳಬೇಕಾದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ವೇಕೆನ್ಸಿಗಳಿವೆ. ಅವು ರಾಜ್ಯ ಸರ್ಕಾರದಲ್ಲೂ ಇವೆ, ಕೇಂದ್ರ ಸರ್ಕಾರದಲ್ಲೂ ಇವೆ. ನಮಗೆ ಆರ್ಟಿಕಲ್ 371J
ಹೈದರಾಬಾದ್ ಕರ್ನಾಟಕ ಸಿಕ್ಕಿದೆ. ಆದರೆ ಅಲ್ಲೂ 37,000 ಪೋಸ್ಟ್ಗಳು ಖಾಲಿ ಇವೆ. ಕೇಂದ್ರದವರು ಕೇಳಬೇಡಿ, ನಮಗೇನೂ ಕೊಡೋದಿಲ್ಲ ಅವರು, ನಮಗಂದ್ರೆ ಇಡೀ ಕರ್ನಾಟಕಕ್ಕೆ. ಅಲ್ಲಿ ನೋಡಿ, ನವೋದಯ ವಿದ್ಯಾಲಯದಲ್ಲಿ ಸುಮಾರು 40,000 ವೇಕೆನ್ಸಿಗಳಿವೆ. ಆಮೇಲೆ ನಿಮ್ಮ ಕೇಂದ್ರೀಯ ವಿದ್ಯಾಲಯದಲ್ಲಿ 7,400 ಖಾಲಿ ಇವೆ ವೇಕೆನ್ಸಿ. ಹೇಗೆ ಮಕ್ಕಳು ಓದಬಹುದು? ಸ್ಕೂಲ್ ಬರಬಹುದು, ಬಿಲ್ಡಿಂಗ್ ಬರಬಹುದು. ವಿದ್ಯೆ ಕೊಡ್ತಕ್ಕಂಥ, ವಿದ್ಯೆ ದಾನ ಮಾಡತಕ್ಕಂಥ ಶಿಕ್ಷಕರೇ ಇಲ್ಲಂದ್ರೆ ಯಾವ ರೀತಿಯಾಗಿ ನಾವು ಮುಂದೆ ಬರ್ತೇವೆ ಅನ್ನೋದು ನನ್ನ ಇವತ್ತಿನ ದಿವಸ ಒಂದು ಸವಾಲು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಮತ್ತು ಯೂನಿವರ್ಸಿಟಿಗಳಲ್ಲಿನೂ ಸುಮಾರು 5,400 ವೇಕೆನ್ಸಿಗಳಿವೆ. ಏನ್ ಪ್ರಾಬ್ಲಮ್ ಇಲ್ಲ? ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀವಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.